ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಗ್ರಾಮಾಭಿವೃದ್ಧಿ ಅನುದಾನದಲ್ಲಿ ಪಾಲಿಬೆಟ್ಟದ ಪದವಿ ಕಾಲೇಜಿನ ಮುಖ್ಯ ರಸ್ತೆಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ಹಾಗೂ ಮೈದಾನ ಬಳಿ ಕಾಲುದಾರಿ ನಿರ್ಮಾಣ ಸುಮಾರು 3 ಲಕ್ಷ ರೂಪಾಯಿ ಹಾಗೂ ಪಾಲಿಬೆಟ್ಟದ ಲೂಡ್ಸ್ ಕಾನ್ವೆಂಟ್ ಬಳಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆಯಿಂದ ಲೋಕಾರ್ಪಣೆಗೊಳಿಸಿದರು. ಕಾಲೇಜಿನ ವತಿಯಿಂದ ಶಾಸಕರಿಂದ ಚಂಡೆ ಮದ್ದಳೆಯೊಂದಿಗೆ ಸ್ವಾಗತಿಸಲಾಯಿತು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಶಾಸಕರು ತಿಳಿಸಿದರು. ಬನ್ನಿ ಮತ್ತೆ ಎಲ್ಲ ಆಚೆ ಇದ್ದೀರಾ? ಎಕ್ಸಾಮ್ ಆಗಿ ಬಂದಿದೆ ಸರ್ ಮೆಟ್ಟರ್ ಹಿಂಗೆ ಗಾಡಿ ಅಲ್ಲಿ ಕಟ್ ಮಾಡ್ಬೇಕಂತ ರಜಾನಾ ಓದ್ತಾ ಇದ್ದೀರಾ? ಇರಲೇಬೇಕು ಮತ್ತು ಬಡತನದಿಂದ ಹೊರಗಡೆ ಬರಬೇಕು ಅಂತ ಹೇಳುವಂಥದ್ದು ಕೂಡ ಇರಬೇಕು. ಅದು ಮಾತ್ರ ಸಾಧಿಸ್ತಾರೆ. ಅದು ಬರಬೇಕಾದ್ರೆ ಒಂದು ದೃಢ ಮನಸ್ಸನ್ನು ಕಟ್ಟಬೇಕು, ಸಾಧಿಸಲೇಬೇಕು ಅಂತ ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ತಮಗೆ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಅಲ್ಲದೆ ಈ ರೀತಿಯಾದಂಥ ಚಿಂತನೆಯನ್ನು ಬೆಳೆಸಲಿಕ್ಕೆ ಕೂಡ ಅವಕಾಶ ಆಗಲಿ ಅಂತ ನಾನು ಇವತ್ತು ಆಶಯಿಸ್ತೇನೆ. ನಿಮ್ಮೆಲ್ಲರ ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಲಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಶಕ್ತಿ ಮಾನಸಿಕವಾಗಿ, ಆರೋಗ್ಯವಾಗಿ, ದೈಹಿಕವಾಗಿ ದೇವರು ತಮಗೆ ಕರುಣಿಸಲಿ ಅಂತ ಕೂಡ ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಮಾತಿನಲ್ಲಿ ಹೇಳ್ತಾರೆ, ಮಕ್ಕಳು ಇವತ್ತಿನ ಮಕ್ಕಳು ಈ ದೇಶದ ಭವಿಷ್ಯ ಅಂತ. ಆದರೆ ಅದು ವಾಸ್ತವ, ನಿಜ. ನಾವೇನಲ್ಲ, ಅದೇ ನಮ್ಮ ಜಾಗ ಯಾರಾದ್ರು ತುಂಬಬೇಕಲ್ಲ, ಅದನ್ನು ನೀವೇ ತುಂಬಬೇಕು, ಮಕ್ಕಳೇ ತುಂಬಬೇಕು. ಇವತ್ತಿನ ಮಕ್ಕಳು ಈ ದೇಶದ ಭವಿಷ್ಯ. ಅದರಿಂದ ದಯವಿಟ್ಟು ಸಾಧಿಸಬೇಕು ಅಂತ ಹೇಳುವಂಥ ಛಲವನ್ನು ಬೆಳೆಸಿ ಅದನ್ನು ಯಾವ ರೀತಿಯಾದರೂ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕು. ನಾವಿರುವಂಥ ಬಡತನದಿಂದ, ನಮ್ಮ ತಂದೆ ತಾಯಿಗಳು ಕುಟುಂಬಸ್ಥರಿರುವಂಥ ಬಡತನದಿಂದ ಅವನ್ನು ಹೊರತರುವಂಥ ಜವಾಬ್ದಾರಿ ನಮ್ಮದು ಹೇಳುವಂಥ ಚಿಂತನೆ ಬಂದರೆ ಖಂಡಿತವಾಗಿ. ನಾನು 3ನೇ ಕ್ಲಾಸು
they have given me this opportunity to spend some time with these little children. So I am thankful to you for already have. I don't want to take too much time because the age group of the children is very small. They will not understand what I say. And those who understand, they are not listening to me. All I want to say is that on the last time I came here, we had come here to honor some exemplary students from your school. I think it was selected for the science national level science competition. Exhibition. Oh, drawing. Even at that point, I had appreciated the way in which the school is being run and the discipline that you have instilled in your students. I can see that again today. In spite of the heavy rain, they were all standing here waiting for the program to start. And even though I was persistently telling them to go into the shelter, they did not go till Sister Teresa and directed. That's a great indication of the discipline which you have instilled in your children. ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ವಲಯ ಅಧ್ಯಕ್ಷರಾದ ಮಾಲೇಟಿರ ಸಾಬಾ ಕಾಳಪ್ಪ, ಪಂಚಾಯಿತಿ ಸದಸ್ಯರಾದ ಅಬ್ದುಲ್ ನಾಸೀರ್, ಕೊಡಗು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಮ್ಮಡ ಸೋಮಣ್ಣ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.